ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಸೆಕೆಂಡ್ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಈಗ ನಮಗೆ ರಾಜ್ಯದ ಮಹಾರಾಣಿನ ತೋರಿಸ್ತಾರೆ. ಅವ್ರಿಗೆ ಆರೋಗ್ಯ ಒಂಚೂರು ಚೆನ್ನಾಗಿರಲ್ಲ. ಅವ್ರನ್ನ ನೋಡೋದಕ್ಕೆ ವೈದ್ಯರು ಬಂದಿರ್ತಾರೆ. ಇಲ್ಲಿ ಮಹಾರಾಣಿ ಕೇಳ್ತಿರ್ತಾರೆ, ವೈದ್ಯರೆ ನೀವು ಕೊಟ್ಟಿರೋ ಮಾತ್ರೆ ಮೆಡಿಸನ್ ಎಲ್ಲಾನು ನಾನು ತಗೋತಾ ಇದ್ದೀನಿ, ಆದ್ರೂ ನಾನು ಯಾಕೆ ಹುಷಾರಾಗ್ತಾ ಇಲ್ಲ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ವೈದ್ಯರು ಹೇಳ್ತಿರ್ತಾರೆ, ಮಹಾರಾಣಿ ನಂದೇ ತಪ್ಪು, ನನ್ನ ಕ್ಷಮಿಸ್ಬಿಡಿ. ಅಲ್ಲಿಗೆ ಲಿಯೋ ಬರ್ತಾ ಹೇಳ್ತಿರ್ತಾಳೆ, ಮಹಾರಾಣಿ ನೀವು 15 ದಿವಸದಿಂದ ಹಾಸಿಗೆ ಹಿಡ್ದಿದ್ದೀರಾ, ನಿಮ್ಗೆ 15 ದಿವಸದಿಂದ ಹುಷಾರಿಲ್ಲ. ಈ ಮಾತನ್ನ ಕೇಳಿ ನನ್ನ ಮನಸ್ಸಿಗೆ ತುಂಬಾನೇ ನೋವಾಯ್ತು. ಅದಕ್ಕೆ ನಾನು ಸ್ಪೆಷಲಿ ನಿಮ್ ಸೇವೆನೇ ಮಾಡ್ಬೇಕು ಅಂತ ಬಂದಿದ್ದೀನಿ. ಆಗ ಮಹಾರಾಣಿ ಜೊತೆ ಇರೋ ಸೇವಕಿ ಹೇಳ್ತಿರ್ತಾಳೆ, ಮಹಾರಾಣಿ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಮಹಾರಾಣಿ ಹತ್ರ ರಾಜ್ಯದ ಫೇಮಸ್ ವೈದ್ಯರಿದ್ದಾರೆ. ಈ ಮಾತನ್ನ ಕೇಳಿ ಲಿಯೋ ಹೇಳ್ತಿರ್ತಾಳೆ, ಸರಿ ಹಾಗಾದ್ರೆ ಈ ತರ ಸಂದರ್ಭದಲ್ಲಿ ನಾನು ಏನು ಮಾಡೋದಕ್ಕಾಗಲ್ಲ, ನಾನು ದೇವ್ರ ಹತ್ರ ಬರೀ ಬೇಡ್ಕೊಳಕ್ ಅಷ್ಟೇ ಆಗೋದು. ಮಹಾರಾಣಿ ಬೇಗ ಹುಷಾರಾಗ್ಲಿ ಅಂತ ಬೇಡ್ಕೋತೀನಿ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಹೊರಡ್ತಿರ್ತಾಳೆ. ಲಿಯೋ ಹೋಗ್ತಿರೋದನ್ನ ನೋಡ್ಕೊಂಡು ಮಹಾರಾಣಿ ಆ ಸೇವಕಿ ಹತ್ರ ಹೇಳ್ತಿರ್ತಾರೆ, ನಾನೇನಾದ್ರೂ ಬೇಗ ಹುಷಾರಾಗಿಲ್ಲ ಅಂದ್ರೆ ಇವಳು ನನ್ ಜಾಗನ ಬೇಗ ತಗೋಬಿಡ್ತಾಳೆ. ಮಹಾರಾಣಿಯ ಸೇವಕಿ ಹೇಳ್ತಿರ್ತಾಳೆ, ಮಹಾರಾಣಿ ಅಲ್ಲಿ ಚಿಕ್ಕ ಮಹಲ್ ಇದೆಯಲ್ಲ, ಅಲ್ಲಿ ಯಾರಿಗೋ ಒಬ್ರಿಗೆ ಭವಿಷ್ಯವಾಣಿ ಹೇಳಕ್ ಬರುತ್ತೆ ಅಂತ ಕೇಳ್ಪಟ್ಟೆ. ಸೀನು ಶಿಫ್ಟ್ ಆಗಿ ಸೂಸಿಂಗ್ ನ ತೋರಿಸ್ತಾರೆ. ಅವಳ ಪಾಡಿಗಳು ಕುತ್ಕೊಂಡು ಸನ್ಫ್ಲವರ್ ಸೀಡ್ಸ್ ನ ತಿಂತಾ ಇರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಮಹಾರಾಣಿಯ ಸೇವಕಿ ಬರ್ತಿರ್ತಾರೆ. ಸೂಸಿಂಗ್ ನ ಸೇವಕಿ ಹೇಳ್ತಿರ್ತಾಳೆ, ರಾಣಿ ನಿಮ್ಮನ್ನ ನೋಡೋದಕ್ಕೆ ನಾನಿ ಕ್ಯೂ ಬಂದಿದ್ದಾರೆ. ನಾನಿ ಕ್ಯೂ ಒಳಗಡೆ ಬಂದಾಗ ಸೂಸಿಂಗ್ ರೂಮ್ ನೆಲ್ಲ ಫುಲ್ ಗುರಾಯಿಸ್ಕೊಂಡು ನೋಡ್ತಿರ್ತಾರೆ, ಪ್ರತಿಯೊಂದು ಮೂಲೆನೂ. ಇಲ್ಲಿ ಸೂಸಿಂಗ್ ಕ್ಯೂ ಹತ್ರ ಬಂದಾಗ, ಮಹೋದಯ ನಿಮ್ ಹತ್ರ ನಾನು ಏನೋ ಮಾತಾಡ್ಬೇಕು, ಮಹಾರಾಣಿಯ ತಲೆನೋವಿಗೆ ಕಾರಣ ಏನು ಅಂತ ಕೇಳ್ತಿರ್ತಾರೆ. ಸೂಸಿಂಗ್ ಹೇಳ್ತಿರ್ತಾಳೆ, ಅವ್ರ ತಲೆ ದಿಂಬಿನ ಕೆಳಗಡೆನೆ ಇದೆ ಅಂತ. ಇದು ನ್ಯಾನಿ ಕ್ಯೂಗೆ ಅರ್ಥ ಆಗಲ್ಲ, ಏನು ಅಂತ ಇನ್ನೊಂದ್ಸತಿ ಕೇಳ್ತಾರೆ. ಆಗ ಸೂಸಿಂಗ್ ಹೇಳ್ತಿರ್ತಾಳೆ, ಅವ್ರ ತಲೆ ದಿಂಬ್ ಕೆಳಗಡೆ ಒಂದು ಕಲ್ಲಿದೆ, ಅದ್ರೊಳಗಡೆ ಒಂದು ಲೋಟಸ್ದು ಚಿತ್ರ ಇದೆ, ಅದನ್ನ ತಗೊಂಡೋಗಿ ಲೋಟಸ್ದು ಪಾಟ್ ಇದೆಯಲ್ಲ ಆ ಪಾಂಡ್ ಒಳಗಡೆ ಬಿಸಾಕ್ಬಿಡಿ. ಈ ಮಾತನ್ನ ಹೇಳಿದ್ಮೇಲೆ ಸೂಸಿಂಗ್ ಮತ್ತೆ ಸನ್ಫ್ಲವರ್ ಸೀಡ್ಸ್ ನ ತಿನ್ನೋದಕ್ಕೆ ಕಂಟಿನ್ಯೂ ಮಾಡ್ತಾಳೆ. ಇಲ್ಲಿ ನ್ಯಾನಿ ಕ್ಯೂ ವಾಪಸ್ ಹೋಗ್ತಾರೆ. ಸೂಸಿಂಗ್ ಕ್ಯೂ ಸೇವಕಿ ಕೇಳ್ತಿರ್ತಾರೆ, ರಾಣಿ ನೀವು ಈ ವಿಷಯದಲ್ಲಿ ಪಕ್ಕ ಇದ್ದೀರಾ ತಾನೆ? ಅದಕ್ಕೆ ಸೂಸಿಂಗು ಜೋರಾಗಿ ಉಸಿರು ಬಿಡ್ತಾ ಹೇಳ್ತಿರ್ತಾಳೆ, ನನ್ಗೆ ಸುಸ್ತಾಗಿದೆ, ನಾನೀಗ ಹೋಗಿ ಮಲ್ಕೋಬೇಕು ಅಂತ ಅನ್ಬಿಟ್ಟು ಹೋಗಿ ಮಲ್ಕೋತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಸೂಸಿಂಗ್ ನ. ಇಲ್ಲಿ ಅವಳು ಆರಾಮಾಗಿ ಮಲ್ಕೊಂಡಿರ್ತಾಳೆ. ಆಗ ತುಂಬಾ ಜನ ಓಡಾಡೋ ಸೌಂಡ್ ಕೇಳಿಸ್ತಿರುತ್ತೆ, ಅದರಿಂದ ಅವಳ ನಿದ್ದೆಗೆ ಡಿಸ್ಟರ್ಬ್ ಆಗ್ಬಿಡುತ್ತೆ. ಇಲ್ಲಿ ಅವಳು ಫುಲ್ ಕೋಪದಲ್ಲಿ ಎದ್ದು ಬರ್ತಿರ್ತಾಳೆ. ಇಷ್ಟೊಂದು ಮತ್ತೆ ಯಾಕೆ ಸೌಂಡ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿರ್ತಾಳೆ. ಅಲ್ಲಿ ನೋಡಿದ್ರೆ ನ್ಯಾನಿ ಕ್ಯೂ ಮತ್ತೆ ಅವ್ರ ಸೇವಕರೆಲ್ಲ ನಿಂತಿರ್ತಾರೆ. ಅಲ್ಲಿ ಬಂದಿರೋ ಸೇವಕರ ಕೈಯಲ್ಲಿ ಎಲ್ಲಾರ ಕೈಯಲ್ಲೂ ಒಂದೊಂದು ತಟ್ಟೆ ಇರುತ್ತೆ, ಅದ್ರಲ್ಲಿ ತುಂಬಾ ಆಭರಣಗಳನ್ನ ತಂದಿರ್ತಾರೆ. ಇಲ್ಲಿ ಸೂಸಿನ ಅಷ್ಟೊಂದ್ ಜನ ಗಿಫ್ಟ್ ತಗೊಂಡ್ ಬಂದಿರೋದನ್ನ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾಳೆ. ಆಗ ನ್ಯಾನಿ ಕ್ಯೂ ಹೇಳ್ತಿರ್ತಾಳೆ, ಕಂಗ್ರಾಚುಲೇಷನ್ಸ್ ಮಹೋದಯ, ನೀವು ನೆನ್ನೆ ಹೇಳಿರೋ ವಿಷಯದಿಂದ ಮಹಾರಾಣಿ ನೆನ್ನೆ ನೈಟ್ ಫುಲ್ ಆರಾಮಾಗಿ ಮಲ್ಕೊಂಡ್ರು. ಅದಕ್ಕೆ ಮಹಾರಾಣಿ ನನ್ಗೆ ಖುದ್ದಾಗಿ ಹೇಳಿದ್ರು ನಿಮ್ಗೆ ಧನ್ಯವಾದ ಹೇಳ್ಬಿಡ್ ಬಾ ಅಂತ. ಇದನ್ನ ನೋಡಿ ಸೂಸಿಂಗ್ ಹೇಳ್ತಿರ್ತಾಳೆ, ಮಹಾರಾಣಿ ಮನ್ಸಂತೂ ತುಂಬಾ ದೊಡ್ಡದು. ನ್ಯಾನಿ ಕ್ಯೂ ಹೇಳ್ತಿರ್ತಾರೆ, ನಿಮ್ಗೆ ತುಂಬಾ ಥ್ಯಾಂಕ್ಸ್, ಇವಾಗ ನಾವು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಹೊರಟೋಗ್ತಾರೆ. ಒಬ್ಬ ವ್ಯಕ್ತಿ ಸೂಸಿಂಗ್ ರೂಮಿಗೆ ಊಟ ತಗೊಂಡ್ ಬರ್ತಾ ಹೇಳ್ತಿರ್ತಾನೆ, ಮಹೋದಯ ಮಧ್ಯಾಹ್ನದ ಊಟ ಬಂದಿದೆ ಅಂತ. ಈ ಸತಿ ಊಟ ಅಂತೂ ಫುಲ್ ಜಬರ್ದಸ್ತ್ ಆಗಿರುತ್ತೆ, ಫುಲ್ ವೆರೈಟಿ ಕಾಸ್ಟ್ಲಿ ಫುಡ್ ಗಳನ್ನ ಕಳ್ಸಿರ್ತಾರೆ. ಸೂಸಿಂಗ್ ಊಟನ ನೋಡಿದ ತಕ್ಷಣ ಪಟ್ಟಂತ ಕುತ್ಕೊಂಡು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇಲ್ಲಿ ಎಲ್ಲ ಊಟ ಫುಲ್ ಡಿಲಿಷಿಯಸ್ ಆಗಿರೋದ್ರಿಂದ ಅವಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಇಲ್ಲಿ ಅವಳು ಫುಲ್ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಿರ್ತಾಳೆ. ಸೂಸಿಂಗು ಮಹಾರಾಣಿ ಕಳ್ಸಿರೋ ಗಿಫ್ಟ್ ಗಳನ್ನೆಲ್ಲ ನೋಡ್ಬಿಟ್ಟು 1 ಸೆಕೆಂಡಿಗೆ ಯೋಚನೆ ಮಾಡ್ತಿರ್ತಾಳೆ, ನಾನೇನಾದ್ರೂ ಇವಾಗ ಜಾಸ್ತಿ ಮಾಡ್ತಾ ಇದ್ದೀನ, ಈಗ ನಾನು ಎಲ್ಲರ ದೃಷ್ಟಿಲೂ ಐಡೆಂಟಿಫೈ ಆಗೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನ, ಈಗ ನನ್ನ ಲೈಫ್ ಆರಾಮಾಗಿ ಬಿಂದಾಸ್ ಆಗಿತ್ತಲ್ಲ, ಅದಕ್ಕೇನಾದ್ರೂ ತೊಂದರೆ ಆಗುತ್ತಾ ಅಂತೆಲ್ಲ ಯೋಚನೆ ಮಾಡ್ತಿರ್ತಾಳೆ. ಸೊ ಇಲ್ಲಿಗೆ ಸೆಕೆಂಡ್ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಮತ್ತೆ ಈ ಡ್ರಾಮಾ ಹೇಗೆ ಅನಿಸ್ತಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.